ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಗೆ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಭಾಷೆನಲ್ಲಿ ಅಂತ. ಯಾವುದೇ ಒಂದು ಮೂಲ ಪ್ರತಿಗಳನ್ನು ಸಂಗ್ರಹ ಮಾಡಿ ಶೇಖರಣೆ ಮಾಡಿ ಅದನ್ನು ಇಡ್ತಕ್ಕಂತಹ ಪದ್ಧತಿಗಳ ಜೊತೆಗೆ ಇದು ಯಾಕೆ ಏನು ಹೇಗೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ತಾಳೆಗರೆಗಳನ್ನ ನಾವು ಮುರಿದ್ರೆ ಸೌಂಡ್ ಬರುತ್ತೆ ಅಂತ ಮಾಡ್ತಿದ್ವಿ ನಾವು. ಅದನ್ನು ಆ್ಯಕ್ಚುಲಿ ಅದರೊಳಗೆ ಬರೆದಿರೋದು ಅಕ್ಷರಗಳೇ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಗ್ರಂಥಗಳನ್ನು ಟ್ರಾನ್ಸ್ಲೇಟ್ ಮಾಡಬೇಕಿದೆ. ಇನ್ನೂ ಸಿಕ್ಕಾಪಟ್ಟೆ ಗ್ರಂಥಗಳು ಈ ರೀತಿ ಇದೆ ಭಾರತದಲ್ಲಿ. ಜ್ಞಾನದ ಒಂದು ಅತ್ಯಧಿಕ ಭಂಡಾರನೇ ಅಡಗಿದೆ. ಸೊ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇಲ್ಲಿರ್ತಕ್ಕಂತಹ ಪ್ರಾಧ್ಯಾಪಕರು ಉಪನ್ಯಾಸಕರು ಬಂದು ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೋತ್ಥಾನ ವಿದ್ಯಾಸಂಸ್ಥೆಯ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಆಚಾರ್ಯರೇ, ಶಿಕ್ಷಕ ಬಂಧುಗಳೇ ಮತ್ತು ರೀತಿಯ ವಿದ್ಯಾರ್ಥಿಗಳೇ, ಪ್ರಾಚೀನ ಕಾಲದಿಂದಲೂ ಮನುಷ್ಯನು ತನ್ನ ಅನುಭವಗಳನ್ನು ಇನ್ನೊಬ್ಬರಿಗೆ ಹೇಳುವಂಥ ಸಂದರ್ಭದಲ್ಲಿ ಅನೇಕ ಸಂಕೇತಗಳನ್ನು ಕಾಲದಿಂದ ಕಾಲಕ್ಕೆ ಬಳಸ್ಕೊಂಡು ಬಂದಿದ್ದಾರೆ. ಆರಂಭದ ಕಾಲಘಟ್ಟದಲ್ಲಿ ತನ್ನ ಅನುಭವಗಳನ್ನು ಉಸುಕಿನ ಮೇಲೆ ಸಂಕೇತಗಳನ್ನು ತಿಳಿಸೋದ್ರ ಮುಖಾಂತರ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು. ನಂತರದ ದಿನಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡುಕೊಂಡ ಮೇಲೆ ಕಲ್ಲಿನ ಮೇಲೆ, ಇಟ್ಟಂಗಿಯ ಮೇಲೆ, ತಾಮ್ರದ ಮೇಲೆ ನಮ್ಮ ಪೂರ್ವಿಕರು ತಮ್ಮ ಅಭಿಪ್ರಾಯಗಳನ್ನು ಬರವಣಿಗೆಯ ಮುಖಾಂತರ ಹೇಳ್ಕೊಂಡು ಬರ್ತಾಯಿದ್ರು ಅನ್ನುವಂಥದ್ದು ನಮಗೆ ಚರಿತ್ರೆಯಿಂದ ಗೊತ್ತಾಗ್ತದೆ. ಸಂಕೇತಗಳು ಮುಂದೆ ನಮ್ಮ ಅಕ್ಷರಗಳಾಗಿ ವರ್ಣಮಾಲೆಯಾಗಿ ರೂಪುಗೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಹೀಗಾಗಿ ನಮ್ಮಲ್ಲಿ ಈಗ ಉಪಲಬ್ಧವಿರುವಂತಹ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಚೀನವಾದವುಗಳು. ನಮ್ಮ ಈ ಒಂದು ಪ್ರದೇಶದಲ್ಲಿಯೇ ಬೇರೆ ಬೇರೆ ಕಡೆ ಕೊಪ್ಪಳ ಆಗಿರ್ಬೋದು, ಆಮೇಲೆ ಈ ಮಸ್ಕಿ ಮತ್ತು ಇಲ್ಲಿ ನಮ್ಮ ಸಿದ್ದಾಪುರ ಬೇರೆ ಬೇರೆ ಭಾಗಗಳಲ್ಲಿ ಅಶೋಕನ ಶಾಸನಗಳು ಸಿಗ್ತಾ ಇದ್ದಾವೆ. ಅವೆಲ್ಲವೂ ಸಹಿತ ಪ್ರಾಕೃತ ಭಾಷೆಯಲ್ಲಿ ಇದ್ದಂಥವು. ಅದರಲ್ಲಿ ಏನು ಹೇಳಿದನೆಂದರೆ ಬುದ್ಧನ ಕೆಲವೊಂದಿಷ್ಟು ಏನು ಸಂದೇಶಗಳನ್ನು ಕೊಟ್ಟಿರುವಂಥದ್ದಾಗಿರ್ಬೋದು, ಮತ್ತು ಮನುಷ್ಯ ಹೇಗೆ ತನ್ನ ಬದುಕನ್ನು ಕಟ್ಕೊಳ್ಬೇಕು ಅಥವಾ ಇನ್ನೊಬ್ಬರ ಜೊತೆಗೆ ಹೇಗೆ ಆತ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ಆ ಶಾಸನ ಶಿಲ್ಪಗಳಲ್ಲಿ ಕಂಡರಿಸಿರೋದನ್ನು ನಾವು ನೋಡ್ತೇವೆ. ಈಗಾಗಲೇ ಎಲ್ಲ ಶಾಸನ ಶಿಲ್ಪಗಳು ಕನ್ನಡದಲ್ಲಿ ಅವು ಭಾಷಾಂತರಗೊಂಡಿದ್ದಾವೆ ಮತ್ತು ಅವುಗಳನ್ನು ನಾವು ಓದಲಿಕ್ಕೆ ನಮಗೆ ಲಭ್ಯವಾಗಿದ್ದಾವೆ. ಹಾಗೆಯೇ ನಮ್ಮ ಅನೇಕ ರಾಜ ಮಹಾರಾಜರಾಗಿರ್ಬೋದು, ಅಲ್ಲಿನ ಮಾಂಡಲಿಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಅನೇಕ ಏನು ಸಾಮಾನ್ಯ ವರ್ಗದವರು ಸಹಿತ ತಾವು ಮಾಡಿರ್ತಕ್ಕಂಥ ಅನೇಕ ಸಾಮಾಜಿಕವಾದಂಥ, ಧಾರ್ಮಿಕವಾದಂಥ, ಶೈಕ್ಷಣಿಕವಾದಂಥ ಕಾರ್ಯಗಳನ್ನು ಶಿಲೆಗಳಲ್ಲಿ ಕೆತ್ತಿಸೋದ್ರ ಮುಖಾಂತರ, ತಾಮ್ರಪತ್ರಗಳಲ್ಲಿ ಬರೆಯೋದ್ರ ಮುಖಾಂತರ ಅವುಗಳನ್ನು ದಾಖಲು ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹಲ್ಮಿಡಿ ಶಾಸನ ಅತ್ಯಂತ ನಮಗೆ ಉಪಲಬ್ಧವಾಗಿರುವಂಥ ಈಗ ಪ್ರಾಚೀನವಾದಂಥ ಶಾಸನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಿಗುವಂಥ ಹಲ್ಮಿಡಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಶಾಸನ. ನಂತರದಲ್ಲಿ ಸಾವಿರಾರು ಶಾಸನಗಳು ರಚನೆಗೊಂಡಿವೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಶಾಸನಗಳ ಭಾಷೆ ಅಥವಾ ಶಾಸನಗಳ ವಸ್ತು ಏನು ಅಂತಂದರೆ ರಾಜ ಮಹಾರಾಜರು ಮತ್ತು ಅಲ್ಲಿರ್ತಕ್ಕಂಥ ರಾಜ ಪರಿವಾರದವರು ತಾವು ಮಾಡಿರ್ತಕ್ಕಂಥ ಅನೇಕ ದಾನ ದತ್ತಿಗಳಾಗಿರ್ಬೋದು, ಅಥವಾ ಸಾಮ್ರಾಜ್ಯ ವಿಸ್ತರಣೆ ಆಗಿರ್ಬೋದು, ಅಥವಾ ಅವರು ಮಾಡಿರ್ತಕ್ಕಂಥ ಅನೇಕ ಪ್ರಜೆಗಳಿಗೆ ಉಪಯೋಗವಾಗುವಂಥ ಏನು ಸಾಮಾಜಿಕ ಕಾರ್ಯಗಳು, ಏನು ಕೆರೆ ಕಟ್ಟಿಸುವಂಥದ್ದಾಗಿರ್ಬೋದು, ಅಥವಾ ಅನೇಕ ಸಾಮಾಜಿಕವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿರುವಂಥದ್ದಾಗಿರ್ಬೋದು, ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿರುವಂಥದ್ದನ್ನು ಶಾಸನಗಳಲ್ಲಿ ದಾಖಲು ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಶಾಸನಗಳ ಅಧ್ಯಯನದಿಂದ ನಮಗೆ ಗೊತ್ತಾಗ್ತದೆ. ಅದರ ಮುಂದುವರಿದ ಭಾಗವಾಗಿ ನಮ್ಮ ಕವಿಗಳು ತಾವು ರಚನೆ ಮಾಡಿರ್ತಕ್ಕಂಥ ಕಾವ್ಯಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಅಥವಾ ಶಾಸ್ತ್ರ ಗ್ರಂಥಗಳಾಗಿರ್ಬೋದು, ಇವುಗಳನ್ನು ಬರೆಯಲಿಕ್ಕೆ ಬಳಸಿರುವಂಥದ್ದು ನಮ್ಮ ಈ ಒಂದು ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ತಾಡೋಲೆ ಪ್ರತಿಗಳು ಅಂತ ನಾವು ಕರಿತೇವೆ. ಆ ತಾಡೋಲೆ ಪ್ರತಿಗಳಲ್ಲಿ ನಮ್ಮ ಕವಿಗಳು ಅನೇಕ ವಿಚಾರಗಳನ್ನು ದಾಖಲು ಮಾಡಿದ್ದಾರೆ. ಈಗ ಪಂಪನ ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಅಥವಾ ಪಂಪ ಭಾರತ ಅಂತ ನಾವೇನು ಕರಿತೀವಲ್ಲ ಆ ಕಾವ್ಯ ಆಗಿರ್ಬೋದು, ಆದಿಪುರಾಣ ಆಗಿರ್ಬೋದು, ಹಾಗೆ ಮುಂದೆ ಬಂದಿರತಕ್ಕಂಥ ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ, ರತ್ನಾಕರ ವರ್ಣಿ, ಬುದ್ಧನವರೆಗೂ ನಮ್ಮ ಕವಿಗಳು ಕಾವ್ಯಗಳನ್ನು ಏನು ರಚನೆ ಮಾಡಿದಾರಲ್ಲ ಅವುಗಳನ್ನು ಈ ಒಂದು ತಾಡೋಲೆ ಪ್ರತಿಯಲ್ಲಿ, ಕೋರಿ ಕಾಗದ ಪ್ರತಿಯಲ್ಲಿ ಮತ್ತು ಕಡತಗಳಲ್ಲಿ ಅವುಗಳನ್ನು ದಾಖಲೆ ಮಾಡ್ಕೊಂಡು ಬಂದಿದ್ದಾರೆ. ನೀವೆಲ್ಲ ಒಳಗಡೆ ಹೋಗಿ ನೋಡ್ಕೊಂಡು ಬಂದಿದ್ದಾರಲ್ಲ, ಕಟ್ಟುಗಳಿದ್ವಲ್ಲ, ಅವು ಆ ತರಹದ ಬರವಣಿಗೆಯ ಮಾಧ್ಯಮಗಳಾಗಿದ್ದವು ಪ್ರಾಚೀನ ಕಾಲದಲ್ಲಿ. ಹೆಚ್ಚು ಕಡಿಮೆ 1900ರವರೆಗೆ
ಈ ಒಂದು ತಾಡೋಲೆ ಪ್ರತಿ ಕೋರಿ ಕಾಗದ ಕಡತಗಳಲ್ಲಿ ಬರೆದಿಡುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು. ಯಾವಾಗ ನಮ್ಮಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಮುದ್ರಣ ಯಂತ್ರದ ಆವಿಷ್ಕಾರದೊಂದಿಗೆ ಅವರು ಭಾರತಕ್ಕೆ ಬಂದರು. ಆವಾಗ ಇಲ್ಲಿ ಅನೇಕ ಹಸ್ತಪ್ರತಿಗಳಲ್ಲಿರ್ತಕ್ಕಂಥ ಅನೇಕ ವಿಷಯಗಳು ಸಾವಿರಾರು ಪ್ರತಿಗಳಲ್ಲಿ ಮುದ್ರಣಗೊಂಡು ಜನತೆಗೆ ತಲುಪಿಸುವಂಥ ಒಂದು ಕೆಲಸ ಪ್ರಾರಂಭವಾಯಿತು. ಅದಕ್ಕೂ ಪೂರ್ವದಲ್ಲಿ ನಮ್ಮ ರಾಜ ಮಹಾರಾಜರಾಗಿರ್ಬೋದು ಅಥವಾ ಅವರು ಸಾಹಿತ್ಯಕ್ಕೆ, ಸಂಗೀತಕ್ಕೆ, ಸಂಸ್ಕೃತಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯಲ್ಲಿ ಈ ಹಸ್ತಪ್ರತಿಗಳು ಬಹಳ ಮುಖ್ಯವಾಗಿರುವಂಥವು. ಇದರಲ್ಲಿ ನಮ್ಮ ಕವಿಗಳು ತಾವು ರಚನೆ ಮಾಡಿರ್ತಕ್ಕಂಥ ಕಾವ್ಯಗಳನ್ನು ಬರೆದು ಕೊಡ್ತಾಯಿದ್ದರು. ಆ ಬರೆದು ಕೊಟ್ಟಿರ್ತಕ್ಕಂಥ ಹಸ್ತಪ್ರತಿ ಕಟ್ಟು ಆಗಿರ್ಬೋದು ಅಥವಾ ಕೋರಿಕಾಗದ ಪ್ರತಿ ಆಗಿರ್ಬೋದು ಅಥವಾ ಕಡತಾಗಿರ್ಬೋದು, ಅದನ್ನು ನೋಡಿಕೊಂಡು ಅನೇಕ ಲಿಪಿಕಾರರು ಅಂದರೆ ಅಕ್ಷರ ಜ್ಞಾನ ಉಳ್ಳಂಥವರು ಅವುಗಳನ್ನು ಪ್ರತಿ ಮಾಡಿ ಇಡ್ತಾಯಿದ್ರು. ಆ ಪ್ರತಿ ಮಾಡಿದ ಫಲವಾಗಿ ಇವತ್ತು ಒಂದೇ ಕಾವ್ಯದ ಅನೇಕ ಹಸ್ತಪ್ರತಿಗಳು ನಮಗೆ ಲಭ್ಯವಾಗ್ತವೆ. ವಿಶೇಷವಾಗಿ ಏನು ನಾವು ಚಂಪು ಕಾವ್ಯಗಳಂತ ಕರಿತೇವಲ್ಲ, ಅವು ಆಗಿರ್ಬೋದು, ವಚನ ಬಸವಾದಿ ಶಿವಶರಣರ ವಚನಗಳಾಗಿರ್ಬೋದು. ನಂತರದಲ್ಲಿ ಅನೇಕ ಕವಿಗಳು ಕುಮಾರವ್ಯಾಸ ತಾನು ರಚನೆ ಮಾಡಿರ್ತಕ್ಕಂಥ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥ ಗ್ರಂಥ, ಆಮೇಲೆ ಲಕ್ಷ್ಮೀಶನ ಜೈಮಿನಿ ಭಾರತ, ರತ್ನಾಕರ ವರ್ಣೀಯ, ಹೀಗೆ ಅನೇಕ ಗ್ರಂಥಗಳು, ಭರತೇಶ ವೈಭವ, ರತ್ನಾಕರ ವರ್ಣೀಯ, ಭರತೇಶ ವೈಭವ, ಇಂಥ ನೂರಾರು ಸಾವಿರಾರು ಗ್ರಂಥಗಳು ರಚನೆಗೊಂಡಿರುವಂಥದ್ದು ಅಥವಾ ಅವು ಮುಂದಿನ ತಲೆಮಾರಿಗೆ ಉಳಿದುಕೊಂಡು ಬಂದಿರುವಂಥದ್ದು ಈ ಒಂದು ತಾಡೋಲೆ ಕೋರಿಕಾಗದ ಕಡತಗಳ ಒಂದು ರೂಪದಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಅದರ ಒಂದು ಅಧ್ಯಯನ ಕೇವಲ ಕಾವ್ಯಗಳನ್ನು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಆ ಕಾಲದ ಲಿಪಿಕಾರರು ಅಥವಾ ಪ್ರತಿಕಾರರು ಅದರಲ್ಲಿ ಅನೇಕ ಸಮಕಾಲೀನವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಒಂದು ಕಾವ್ಯವನ್ನು ಯಾವ ದೇವಸ್ಥಾನದಲ್ಲಿ ಅಥವಾ ಬಸದಿಯಲ್ಲಿ ಅಥವಾ ಗುಡಿಯಲ್ಲಿ ಮಂದಿರಗಳಲ್ಲಿ ಕುಳಿತುಕೊಂಡು ನಾನು ಬರೆದಿದ್ದೇನೆ ಅನ್ನುವಂಥ ವಿಚಾರಗಳನ್ನು ಅವರು ದಾಖಲು ಮಾಡಿದ್ದಾರೆ ಕೊನೆಯಲ್ಲಿ. ಮತ್ತು ಅವರ ತಂದೆ ತಾಯಿ ಅಥವಾ ಅವರ ಗುರು ಪರಂಪರೆ ಆಗಿರ್ಬೋದು, ಅವರ ಊರಾಗಿರ್ಬೋದು ಅಥವಾ ಅವರ ಪ್ರದೇಶ ಆಗಿರ್ಬೋದು, ಅವರ ಆರಾಧ್ಯ ದೈವ, ಇಂಥ ಅನೇಕ ಎಲ್ಲ ಸಂಗತಿಗಳನ್ನು ಲಿಪಿಕಾರರು ದಾಖಲೆ ಮಾಡಿದ್ದಾರೆ. ನಾವು ವಿಶೇಷವಾಗಿ ಪ್ರಾದೇಶಿಕವಾಗಿ ಗಮನಿಸೋದಾದರೆ ಈ ಒಂದು ಪ್ರದೇಶದಲ್ಲಿ ಬಳ್ಳಾರಿ ಆಗಿರ್ಬೋದು ಅಥವಾ ಈ ಕಡೆ ಗಂಗಾವತಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಹಸ್ತಪ್ರತಿಯಲ್ಲಿ ಸಾಮಾನ್ಯವಾಗಿ ನಾವು ಶ್ರೀ ವಿರೂಪಾಕ್ಷಾಯ ನಮಃ ಅನ್ನುವಂಥ ಒಂದು ಸ್ತೋತ್ರದೊಂದಿಗೆ ಪ್ರಾರಂಭ ಮಾಡಿರುವಂಥದ್ದನ್ನು ಹಸ್ತಪ್ರತಿಗಳಲ್ಲಿ ನಾವು ನೋಡ್ತೇವೆ. ಅದೇ ಗದಗ ಭಾಗ ಅಥವಾ ಧಾರವಾಡ ಭಾಗದ ಹಸ್ತಪ್ರತಿ ಲಿಪಿಕಾರರು ಶ್ರೀ ವೀರನಾರಾಯಣನೇ ನಮಃ ಅಂತೇಳಿ ಪ್ರಾರಂಭ ಮಾಡಿರುವಂಥದ್ದು. ಯಾಕಂದರೆ ಆ ಕಾಲಕ್ಕೆ ಆ ಭಾಗದ ಅಧಿದೈವ ಅವೆಲ್ಲವೂ ಸಹಿತ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದ್ದು. ಅದೇ ರೀತಿಯಾಗಿ ಜೈನ ಕಾವ್ಯಗಳಾಗಿದ್ದರೆ, ಜೈನ ಪುರಾಣಗಳಾಗಿದ್ದರೆ ಶ್ರೀ ಅಜಿತನಾಥಾಯ ನಮಃ ಅನ್ನುವಂಥದ್ದು. ಹೀಗೆ ಅನೇಕ ಹೆಸರುಗಳಿಂದ ನಮ್ಮ ತೀರ್ಥಂಕರರ ಹೆಸರುಗಳಿಂದ ಕಾವ್ಯವನ್ನು ಪ್ರಾರಂಭ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಇಂಥ ಒಂದು ಹಸ್ತಪ್ರತಿಗಳು ಕಾಲದಿಂದ ಕಾಲಕ್ಕೆ ರಚನೆಗೊಂಡು ಪ್ರತಿಗೊಂಡು ಬಂದಿದ್ದರ ಪರಿಣಾಮವಾಗಿ ಇವತ್ತು ಅನೇಕ ಕಾವ್ಯಗಳನ್ನು ನಾವೆಲ್ಲ ಅಭ್ಯಾಸ ಮಾಡ್ತಾಯಿದ್ದೀವಿ. ನೀವೆಲ್ಲ ಪಠ್ಯಗಳಲ್ಲಿ ಸಹಿತ ನೀವೆಲ್ಲ ಓದಿದ್ದೀರಿ. ಕುಮಾರವ್ಯಾಸ ಭಾರತ ಆಗಿರ್ಬೋದು ಅಥವಾ ಜೈಮಿನಿ ಭಾರತ ಆಗಿರ್ಬೋದು ಅಥವಾ ವಚನಗಳಾಗಿರ್ಬೋದು ಅಥವಾ ಸರ್ವಜ್ಞನ ತ್ರಿಪದಿಗಳಾಗಿರ್ಬೋದು, ಇಂಥ ಎಲ್ಲ ಕಾವ್ಯಗಳನ್ನು ಅಭ್ಯಾಸ ಮಾಡಲಿಕ್ಕೆ ಅಥವಾ ಅವುಗಳನ್ನು ಓದಲಿಕ್ಕೆ ನಿಮಗೆ ಉಳಿದುಕೊಂಡು ಬಂದಿರುವಂಥದ್ದು ಈ ಒಂದು ಹಸ್ತಪ್ರತಿಗಳ ಮುಖಾಂತರ. ಈಗ ಅನೇಕ ಬರವಣಿಗೆಯ ಮಾಧ್ಯಮಗಳು ಸಾಕಷ್ಟು ಬೇರೆ ಬೇರೆ ರೀತಿಯಾಗಿ ಕಾಲದಿಂದ ಕಾಲಕ್ಕೆ ಅನ್ವೇಷಣೆಗೊಳ್ತಾ ಬಂದಿದ್ದರ ಪರಿಣಾಮವಾಗಿ, ಟೆಕ್ನಾಲಜಿ ಬೆಳೆದು ಬಂದಿದ್ದರ ಪರಿಣಾಮವಾಗಿ ಇವತ್ತು ನಮಗೆ ಅಕ್ಷರಗಳನ್ನು ಬರೆಯುವಂಥ ಒಂದು ಅವಶ್ಯಕತೆಯೇ ಇಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ನಾವು ಬಂದಿದ್ದೇವೆ. ಯಾಕಂದರೆ ಇವತ್ತೆಲ್ಲ ಕಂಪ್ಯೂಟರ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವೆಲ್ಲವೂ ಬಂದಿದ್ದರ ಪರಿಣಾಮವಾಗಿ ಇವತ್ತು ಒಂದು ರೀತಿಯಾದಂಥ ಈ ಒಂದು ಬರವಣಿಗೆಯ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹೀಗೆ ಕಾಲದಿಂದ ಕಾಲಕ್ಕೆ ಮೊದಲಿಗೆ ಮರಳಿನ ಮೇಲೆ ಬರೆಯುವಂಥದ್ದು, ನಂತರ ಕಲ್ಲಿನ ಮೇಲೆ, ತಾಮ್ರಪತ್ರದ ಮೇಲೆ, ಆಮೇಲೆ ತಾಡೋಲೆ ಮೇಲೆ, ಕೋರಿಕಾಗದ ಮೇಲೆ, ಕಡತದ ಮೇಲೆ, ಹೀಗೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಏನಿದೆಯಲ್ಲ, ನಮ್ಮ ಈ ಒಂದು ಇತಿಹಾಸದಲ್ಲಿ ನಮ್ಮ ಬರವಣಿಗೆಯ ಮಾಧ್ಯಮಗಳು ಹೀಗೆ ಬದಲಾವಣೆ ಆಗ್ತಾ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ತಾಡೋಲೆ ಪ್ರತಿ ಅಂತ ನಾವೇನು ಕರಿತೀವಲ್ಲ, ನಮ್ಮ ತಾಳೆ ಗಿಡ, ತಾಳೆ ಮರ ಅಂತ ಒಂದು ಸಿಗ್ತದೆ ನಮ್ಮ ಈ ಭಾಗದಲ್ಲ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಥವಾ ಈ ಒಂದು ತಮಿಳುನಾಡಿನಲ್ಲಿ ಅಲ್ಲಿರ್ತಕ್ಕಂಥ ಶ್ರೀತಾಳೆ ಮರದ ಒಂದು ಅವುಗಳನ್ನು ಕಟ್ ಮಾಡ್ಕೊಂಡು ಬಂದು ಅವುಗಳನ್ನು 3 ತಿಂಗಳ ಕಾಲ ನೆಲದಲ್ಲಿ ಅವುಗಳನ್ನು ಹುದುಗಿಡ್ತಾಯಿದ್ರು. ಯಾಕಂದ್ರೆ ಅವು ಸ್ಪಷ್ಟವಾಗಿ ಆಗಬೇಕು ಅಥವಾ ನೀಟಾಗಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು 3 ತಿಂಗಳು ಇಟ್ಟು ನಂತರ ತೆಗೆದು ಸರಿಯಾದ ರೀತಿಯಲ್ಲಿ ಕಟ್ ಮಾಡಿ ಅವುಗಳನ್ನು ಬಿಸಿಲಿಗೆ ಒಣಗಿಸಿ ಕಟ್ಟುಗಳನ್ನಾಗಿ ಮಾಡಿ ಅವುಗಳನ್ನು ಮಾರಾಟ ಮಾಡ್ತಾಯಿದ್ರು ಸಂತೆಯಲ್ಲಿ. ಯಾರು ಪ್ರತಿ ಮಾಡ್ಕೊಳ್ಳಿಕ್ಕೆ ಅಥವಾ ಯಾರು ಅಕ್ಷರ ಜ್ಞಾನ ಇರ್ತಾಯಿದ್ರಲ್ಲ ಅವರು ಅವುಗಳನ್ನು ಆಸಕ್ತಿಯಿಂದ ಖರೀದಿ ಮಾಡ್ಕೊಂಡು ಹೋಗಿ
ಅವುಗಳ ಮೇಲೆ ಬರಿತಾ ಇದ್ರು. ಅಂದರೆ ತಾಡೋಲೆ ಮೇಲೆ ಬರೀಲಿಕ್ಕೆ ಬರೋದಿಲ್ಲ, ಕಂಠದಿಂದ ಅವುಗಳನ್ನು ಕೊರಿಬೇಕು, ಅಕ್ಷರಗಳನ್ನು ಕೊರೆಯುವಂಥ ಒಂದು ಪದ್ಧತಿ ಇತ್ತು. ಆ ರೀತಿಯಾಗಿ ಕಂಠ ಅಂತ ನಾವು ಕರಿತೇವೆ ಈಗೇನು ನಾವು ಪೆನ್ನೆಲ್ಲ ಬಳಸ್ತಾ ಇದ್ದೇವಲ್ಲ, ಕಂಠದಿಂದ ತಾಡೋಲೆ ಪ್ರತಿಯ ಮೇಲೆ ಅಕ್ಷರಗಳನ್ನು ಕೊರಿತಾ ಹೋದರೆ ಮಾತ್ರ ಅದರಲ್ಲಿ ನಾವು ಕೊರೆದ ಮೇಲೆ ಅದಕ್ಕೆ ಮಸಿಯನ್ನು ಲೇಪನ ಮಾಡಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿದರೆ ಕೊರೆದಂಥ ಜಾಗಕ್ಕೆ ಮಸಿ ಕುಂದಿರ್ತದೆ, ಆವಾಗ ನಮಗೆ ಅಕ್ಷರಗಳು ನೀಟಾಗಿ ಕಂಡು ಬರ್ತವೆ. ಇದು ಸಮಯ ಭಾಳ ಹಿಡಿತದೆ ತಾಡೋಲೆ ಪ್ರತಿಯಲ್ಲಿ ಅಕ್ಷರಗಳನ್ನು ಕೊರೆಯಲಿಕ್ಕೆ. ಹೀಗಾಗಿ ಮುಂದೆ ಏನು ಮಾಡಿದ್ರು, 12-13ನೇ ಶತಮಾನದ ಹೊತ್ತಿಗೆ ನಮ್ಮಲ್ಲಿ ಕೋರಿ ಕಾಗದ ಅನ್ನುವಂಥದ್ದು ಬಂತು. ನಮ್ಮ ಮನೆಯಲ್ಲಿರ್ತಕ್ಕಂಥ ಅಥವಾ ನಮ್ಮಲ್ಲಿರ್ತಕ್ಕಂಥ ಹಳೆಯ ಬಟ್ಟೆಗಳನ್ನೇ ಕಟ್ ಮಾಡಿ ಅವುಗಳನ್ನು ಒಣಗಿಸಿ ಅದಕ್ಕೆ ಬೇರೆ ಬೇರೆ ಅಂಟುವಾಳಕಾಯಿ, ಆಮೇಲೆ ಬೇವಿನ ಅಂಟು, ಇವೆಲ್ಲವುಗಳನ್ನು ಹಾಕಿ ಇದ್ದಿಲು ಇವುಗಳನ್ನು ಬಳಸಿ ಅದನ್ನು ರೆಡಿ ಮಾಡ್ತಾಯಿದ್ರು. ಕೋರಿ ಕಾಗದ ಅಂತೇಳಿ ನೀವು ನೋಡಿದ್ದೀರ ಅಲ್ಲಿ ಒಳಗಡೆದವಲ್ಲ, ಅದರ ಆಯುಷ್ಯ 500 ವರ್ಷಗಳವರೆಗೆ ಅದು ಬದುಕ್ತದೆ. ತಾಡೋಲೆ ಪ್ರತಿ 1000 ವರ್ಷಗಳವರೆಗೆ ಬದುಕ್ತದೆ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರತಿ ಇದೆ ನಮಗೆ, 1031ರಲ್ಲಿ ರಚನೆಯಾಗಿರುವಂಥದ್ದು, ಪ್ರತಿಗೊಂಡಿರುವಂಥದ್ದು ಅಮರಕೋಶದ ಟೀಕು ಅಂತೇಳಿ. ಅದೊಂದು ವ್ಯಾಕರಣ ಗ್ರಂಥ, ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು. ಅದಕ್ಕೆ ಕನ್ನಡಕ್ಕೆ ಇದನ್ನು ಬರೆದಿದ್ದಾರೆ, ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದು ಅಮರಕೋಶದ ಟೀಕು ಅಂತ ಕರಿತೇವೆ. ಅದು 1031ರಲ್ಲಿ ಪ್ರತಿಗೊಂಡಿರುವಂಥದ್ದು. ಅದು ಅತ್ಯಂತ ಈಗ ನಮಗೆ ಹಳೆಯದಾಗಿರ್ತಕ್ಕಂಥ ಅಥವಾ ಪ್ರಾಚೀನವಾಗಿರ್ತಕ್ಕಂಥ ಒಂದು ತಾಡೋಲೆ ಪ್ರತಿ ಅನ್ನುವಂಥದ್ದು ಈಗ ನಮಗೆ ಕಂಡು ಬರ್ತಾ ಇದೆ. ನಂತರದಲ್ಲಿ ಕೋರಿ ಕಾಗದ ಅಂತ ನಾವೇನು ಕರಿತೇವಲ್ಲ, ಅದರ ಮೇಲೆ ಗಲಗಿನಿಂದ, ನವಿಲುಗರಿ ಕಡ್ಡಿಯಿಂದ ಅಥವಾ ಹಂದಿಯ ಮುಳ್ಳಿನಿಂದ ಮಸಿಯನ್ನು ಅದ್ದಿ ಬರೆಯುವಂಥ ಒಂದು ಪದ್ಧತಿ ಬಂತು. ಮಸಿ ನಾವೆಲ್ಲ ಹಿಂದೆ 30-40 ವರ್ಷಗಳ ಹಿಂದೆ ಕಾಪಿ ಪುಸ್ತಕ ಅಂತ ಇರ್ತಾಯಿದ್ದು, ಮಸಿಯನ್ನು ಅದ್ದಿ ರೂಢಿ ಮಾಡಿಕೊಳ್ಳುವಂಥದ್ದು ಇತ್ತು. ಅವಾಗ ಅಕ್ಷರಗಳ ಮೇಲೆ ತೀಡುವಂಥದ್ದು, ಗಲಗಿನಿಂದ ತೀಡುವಂಥ ಒಂದು ಪದ್ಧತಿ ಇತ್ತು. ಈಗಿಲ್ಲದು. ಅಂಥ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಹೀಗಾಗಿ ಕೋರಿ ಕಾಗದದ ಮೇಲೆ ನವಿಲುಗರಿ ಕಡ್ಡಿ ಅಥವಾ ಗಲಗಿನಿಂದ ಮಸಿಯನ್ನು ಅದ್ದಿ ಬರೆದುಕೊಂಡು ಹೋಗುವಂಥದ್ದು, ಅದು ಫಾಸ್ಟಾಗಿ ಬರವಣಿಗೆ ಆಗ್ತಾಯಿತ್ತು. ಹೀಗಾಗಿ ಬರವಣಿಗೆಯ ಒಂದು ಕಾವ್ಯವನ್ನು ತಾಡೋಲೆ ಪ್ರತಿಯಲ್ಲಿ ಪ್ರತಿ ಮಾಡಲಿಕ್ಕೆ ಒಂದು 6 ತಿಂಗಳು ಹಿಡಿದ್ರೆ ಇಲ್ಲಿ ಕೇವಲ 3 ತಿಂಗಳಲ್ಲಿ ಒಂದು ಕಾವ್ಯವನ್ನು ಪ್ರತಿ ಮಾಡಲಿಕ್ಕೆ ಸಾಧ್ಯವಾಗ್ತಾಯಿತ್ತು. ಹೀಗಾಗಿ ಕಾಲದಿಂದ ಕಾಲಕ್ಕೆ ನಾವು ಸೌಲಭ್ಯವನ್ನು ಅಥವಾ ಸೌಲಭ್ಯಾಕಾಂಕ್ಷಿಯಾಗಿ ನಾವು ಅನೇಕ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಬರವಣಿಗೆಯ ಒಂದು ಸಾಧನಗಳಲ್ಲಿ, ಪರಿಕರಗಳಲ್ಲಿ ಸಹಿತ ತಾಡೋಲೆ ನಂತರ ಕೋರಿ ಕಾಗದ ಬಂತು. ಕೋರಿ ಕಾಗದದ ನಂತರದಲ್ಲಿ ಕಡತ ಅನ್ನುವಂಥದ್ದು ಬಂತು. ಕಡತ ಅಂತಂದರೆ ಅದು ವಿಶೇಷವಾಗಿ ನಮ್ಮ ಕವಿಗಳು ರಫ್ ವರ್ಕ್ ಬರೀಲಿಕ್ಕೆ, ಪದ್ಯಗಳನ್ನು ತಿದ್ದಲಿಕ್ಕೆ ಅಥವಾ ಪದ್ಯಗಳನ್ನು ಬರೆದು ಅದರಲ್ಲಿ ತಿದ್ದುಪಡಿ ಮಾಡಿ ಸರಿಪಡಿಸಲಿಕ್ಕೆ ಅದನ್ನು ಬಳಸ್ತಾಯಿದ್ರು. ಪ್ರಾಚೀನ ಕಾಲದಲ್ಲಿ ಪಂಪ ತನ್ನ ಒಂದು ಪಂಪ ಭಾರತದಲ್ಲಿ ಹೇಳಿದ್ದಾನೆ, ಕಡತವನ್ನು ಬಳಸಿಕೊಂಡು ನಾನು ಕಾವ್ಯವನ್ನು ತಿದ್ದುತ್ತಾ ಇದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾನೆ. ಮುಂದೆ ಅನೇಕರು ಉಲ್ಲೇಖ ಮಾಡಿದ್ದಾರೆ. ಆದರೆ ಕಡತದಲ್ಲಿ ಹೆಚ್ಚಾಗಿ ನಮಗೆ ಉಳ್ಕೊಂಡು ಬಂದಿರುವಂಥದ್ದು ಮನೆಯ ಲೆಕ್ಕಪತ್ರವನ್ನು ಇಡಲಿಕ್ಕೆ, ಮಠದ ಲೆಕ್ಕಪತ್ರವನ್ನು ಇಡಲಿಕ್ಕೆ ಅಥವಾ ಸಂಸ್ಥೆಯ ಲೆಕ್ಕಪತ್ರವನ್ನು ಇಡಲಿಕ್ಕೆ ಅದನ್ನು ಬಳಸ್ತಾಯಿದ್ರು. ಅದರ ಮೇಲೆ ಬಳಪದಿಂದ ಬರೆಯುವಂಥ ಒಂದು ಪದ್ಧತಿ ಇತ್ತು. ಮತ್ತು ಅದನ್ನು ಇದನ್ನು ಮಾಡ್ಬೋದು, ವಾಶ್ ಮಾಡ್ಬೋದಿತ್ತು. ಯಾಕೆಂದರೆ ಬ್ಲ್ಯಾಕ್ ಬೋರ್ಡ್ ಟೈಪ್ ಅದನ್ನು ನಾವು ರೆಡಿ ಮಾಡ್ತೇವೆ. ಯಾಕಂದರೆ ಬಟ್ಟೆಗೆ ಇದ್ದಿಲು, ಅಂಟು ಮತ್ತು ಬೇರೆ ಬೇರೆ ಇದನ್ನು ಹಾಕಿ ಅದನ್ನು ಕಟ್ ಮಾಡಿ ಸರಿಯಾದ ರೀತಿಯಲ್ಲಿ ಒಂದು ಬುಕ್ ಫಾರ್ಮ್ನಲ್ಲಿ ಆ ಕಡತವನ್ನು ಸಿದ್ಧಪಡಿಸ್ತಾಯಿದ್ರು. ಅದರ ಮೇಲೆ ಅಕ್ಷರಗಳನ್ನು ಬಳಪದಿಂದ ಬರೆದುಕೊಂಡು ಹೋಗುವಂಥ ಒಂದು ಪದ್ಧತಿ ಬಂತು. ಅದು ತಾತ್ಪೂರ್ತಿಕವಾದ ಬರವಣಿಗೆಗೆ ಬಳಸುವಂಥ ಒಂದು ಮಾಧ್ಯಮ ಅಂತ ನಾವು ಹೇಳ್ತೇವೆ. ಆದರೂ ಸಹಿತ ಶೃಂಗೇರಿ ಮಠದಲ್ಲಿ ಸಾವಿರಾರು ಕಡತಗಳು ಇವತ್ತು ಸಹಿತ ನಿಮಗೆ ನೋಡ್ತೇವೆ. ಕಡತದ ಒಂದು ಚಾವಡಿ ಅಂತಲೇ ಒಂದು ಅಲ್ಲಿದೆ. ಆ ಒಂದು ಮಠಕ್ಕೆ ಅಥವಾ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಅನೇಕ ದಾನದತ್ತಿಗಳ ವಿವರಗಳನ್ನು ದಾಖಲೆ ಮಾಡಿದ್ದಾರೆ. ಮತ್ತು ಅಲ್ಲಿ ಏನಾದರೂ ವ್ಯಾಜ್ಯಗಳು ಭಕ್ತಾದಿಗಳ ಮಧ್ಯೆ ಬಂದಾಗ ಅಥವಾ ಊರಿನಲ್ಲಿ ಬಂದಾಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆ ವ್ಯಾಜ್ಯವನ್ನು ಪರಿಹರಿಸಿದ ಒಂದು ದಾಖಲೆಗಳು ಸಹಿತ ಅಲ್ಲಿದ್ದಾವೆ. ಹೀಗಾಗಿ ಶೃಂಗೇರಿ ಕಡತಗಳು ನಮ್ಮಲ್ಲಿ ಬಹಳ ಮಹತ್ವವಾದಂಥ ಒಂದು ಆಕರ ಸಾಮಗ್ರಿಗಳಾಗಿವೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಆಗಿದ್ದಾವೆ. ಇಷ್ಟು ಈ ಒಂದು 3 ಬರವಣಿಗೆಗಳ ಕುರಿತಂತೆ ಇರುವಂಥ ವಿಚಾರಗಳು. ತಾವು ಮುಂದಿನ ದಿನಗಳಲ್ಲಿ ನೀವು ಅವುಗಳ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಂಡು ನಮ್ಮ ಊರಲ್ಲಿರ್ತಕ್ಕಂಥ ಹಸ್ತಪ್ರತಿಗಳು, ಇಂಥ ತಾಡೋಲೆ, ಕೋರಿ ಕಾಗದದ ಪ್ರತಿಗಳನ್ನು ನೀವು ಸಂಗ್ರಹ ಮಾಡಿ ನಿಮ್ಮ ಸಂಸ್ಥೆಯಲ್ಲಿ ಅದರ ಬಗ್ಗೆ ಸಂರಕ್ಷಣೆ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಮಾಹಿತಿ ಜೊತೆಗೆ ಇನ್ನೊಂದು ಏನು ನೋಡಿದ್ರು, ಬಾಂಬ್ ಲೀಫ್ ಹೇಳಿದರು, ಪೇಪರ್ ಲೀಫ್ ಹೇಳಿದರು, ಹೌದಾ? ಆಮೇಲೆ ಅದ್ರ ಮೇಲೆ ಚಿತ್ರಗಳು ಬರೆದಿರ್ತಾರೆ ನೋಡಿದರೆ ಉದ್ಬಿಟ್ಟು ಬಟ್ಟೆ ಹಂಗೆ ಚಿತ್ರಗಳು ಬರೆದಿರ್ತಾರಲ್ಲ, ಅವನ್ನ ಸಚಿತ್ರ ಹಸ್ತಪ್ರತಿಗಳು ಅಂತ ಕರಿತೀವಿ. ಅದರಲ್ಲಿ ಏನು ವೀರಶೈವ ಫಿಲಾಸಫಿ ಇದೆ. ಆ ಫಿಲಾಸಫಿಯನ್ನು ಹೇಳ್ಕೊಂಡು ಹೋಗ್ತಕ್ಕಂಥ ಒಂದು ಕೃತಿ ಅದು.
ಅದನ್ನು ಬಟ್ಟೆಯ ಆಕಾರದಲ್ಲಿ ಸುತ್ತಿ ಆರಾಮಾಗಿ ಇಡಬಹುದು, ತೆಗಿಬೋದು ಮತ್ತು ಬಹಳಷ್ಟು ದಿನ ಕಾಪಾಡಿಕೆ ಬರಬಹುದು ಅನ್ನೋ ದೃಷ್ಟಿಯಿಂದ ಅಕ್ಷರಗಳನ್ನು ಮೂಡಿಸಿರ್ತಾರೆ, ಚಿತ್ರಗಳನ್ನು ಬರೆದಿರ್ತಾರೆ. ಗೊತ್ತಾಗದವ್ರು ಆ ಚಿತ್ರವನ್ನು ಅನುಸರಿಸಿ ಆ ಪ್ರಕಾರ ತಮ್ಮ ವಿವರವನ್ನು ಧ್ಯಾನವನ್ನು ಈ ಥರದ ಪ್ರಕ್ರಿಯೆಗಳನ್ನು ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅದನ್ನು ಉದ್ಧರಣೆ ಪಠಣ ಅಂತ ಕರಿತೀವಿ. ಅದು ಕೂಡ ಪೇಪರ್ನಲ್ಲಿ ತಯಾರಾಗುತ್ತದೆ. ಅದರಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ನೋಡಿರಿ. ಕೈ ಒಬ್ಬ, ಆಮೇಲೆ ಬರೆಯೋನೊಬ್ಬರು, ಅವರಿಗೆ ಲಿಪಿಕಾರರು ಅಂತ ಕರಿತೀವಿ. ಬರೆಯೋರಿಗೆ ಲಿಪಿಕಾರರು ಅವರು. ಆಮೇಲೆ ಬಣ್ಣ ತಯಾರು ಮಾಡೋರು ಬೇಕು, ಚಿತ್ರ ಬರೆಯೋರು ಬೇಕು, ತಾಳೆ ಮರದಿಂದ ತಾಳೆಗರಿ ತರೋರು ಬೇಕು. ಈ ರೀತಿ ಎಲ್ಲ ಜನರು, ಅವನು ಕಾರ್ಪೆಂಟ್ರ್ ಬೇಕು, ಬಡಿಗೆರೆ ಕೆಲಸ ಮಾಡೋಕ್ಕೆ ಊರಿಗೀರು ಹಾಕಿ ಅವನು ದಾರಿಗೆರೆ ಫೋನ್ಸ್ ಅಂತ ಬೇಕು, ಆಮೇಲೆ ವಸ್ತ್ರ ಕಟ್ಟಲಿಕ್ಕೆ ವಸ್ತ್ರದವರು ಬೇಕು. ಹೀಗೆ ಅನೇಕ ಜನವರ್ಗಗಳು ಅದರಲ್ಲಿ ವೃತ್ತಿಗಳ ಕೆಲಸ ಮಾಡಿದ್ದಾವೆ ಅನ್ನೋದು ಅವನ್ನೆಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಅವನ್ನೆಲ್ಲವೂ ಕೂಡ ನೀವು ನೋಡಿದ್ದೀವಿ. ಮಾಮೂಲಿ ತಾಳೆಗರಿ ಹೆಂಗಿರ್ತದೆ, ಕಾಗದ ಪ್ರತಿ ಹೆಂಗಿರ್ತದೆ, ತೋರಿ ಕಾಗದ ಅಂದರೆ ಯಾವುದು, ಅದನ್ನು ಉದ್ಧರಣೆ ಪಠಣ ಕರೀತೀವಿ. ಈ ರೀತಿ ಅನೇಕ ಹಸ್ತಪ್ರತಿಗಳಲ್ಲಿ ಲಿಪಿಕಾರ ಅಂತ ಬರೀತಿದ್ರು. ಎಷ್ಟು ಜನ ಲಿಪಿಕಾರರಿದ್ದರಪ್ಪ? ಕೆಲವರು ಅಪಾಯಿಂಟೆಡ್ ರೈಟರ್, ಅಪಾಯಿಂಟೆಡ್ ಅವರಿಗೆ ಸಂಬಳ ಕೊಟ್ಟು ಬರೆಸ್ತಾ ಇದ್ರು ಲಿಪಿಕಾರ. ಆಮೇಲೆ ಇನ್ನು ಸ್ವಂತ ಆಸಕ್ತಿಯಿಂದ ಬರೆಯುವಂಥ ಹವ್ಯಾಸ ಲಿಪಿಕಾರ ಅಂತ ಕರಿತೀವಿ ನಾವು. ಅಂಥ ಲಿಪಿಕಾರರು ಕೂಡ ಹಸ್ತಪ್ರತಿಗಳನ್ನು ಲಿಪಿ ಮಾಡಿದ್ದಾರೆ. ಈ ಎಲ್ಲ ಲಿಪಿಕಾರರಿಂದ ಅವು ಲಿಪಿಕಾರರು ಗೊಂಡುಗಳು. ಮತ್ತು ಹಸ್ತಪ್ರತಿಗಳು ಏನಿದೆ, ಕಾವ್ಯ ಇದೆ, ಪುರಾಣ ಇದೆ, ಮತ್ತು ವೈದ್ಯ ಇದೆ, ಆಯುರ್ವೇದ ಶಾಸ್ತ್ರ ಅದರಿಂದಲೇ ಬಂದಿತ್ತು. ಆಮೇಲೆ ಗಣಿತ ಇದೆ, ನಿಮಗೆ ಅಡಿಗೆ ಮಾಡುವಂಥ ಶಿಲ್ಪಶಾಸ್ತ್ರ ಇದೆ. ಎಲ್ಲ ಅನೇಕ ವಿಚಾರಗಳು ಕೂಡ ಇದೆ. ಮುಂದೆ ನೀವು ಬೆಳೆದಾಗ ಅವನು ಬಂದು ಅದನ್ನು ಮಾಡ್ಕೊಂಡು ಹೋಗಿ ನೋಡಿದರೆ ಹಸ್ತಪ್ರತಿ ಏನಿರ್ತದೆ, ಅದನ್ನು ಯಾರು ಬರೆದಿರ್ಬೋದು? ಕವಿನೇ ಬರೆದಿರೋದಿಲ್ಲ, ಅದನ್ನು ಲಿಪಿಕ ಬರಬೇಕು. ಯಾಕಂದರೆ ಕಾಪಿ ಸಾಕು. ಧನ್ಯವಾದಗಳು. ಪರಿಷತ್ತು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.